ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ, ಇದರಿಂದ ವೃಷಕ, ಅಚಲ ಮತ್ತೆ ನೀಲಾದಿಗಳ ವಧೆ, ಶಕುನಿ ಮತ್ತೆ ಕರ್ಣನ ಪರಾಜಯ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅರ್ಜುನ ಏನ್ ಮಾಡ್ದ, ಶಕುನಿ ಮತ್ತೆ ಅವನ ಮಕ್ಕಳು ಇವರನ್ನೆಲ್ಲ ಕೊಂದು, ಆಮೇಲೆ ದ್ರೋಣಾಚಾರ್ಯರು ಎಲ್ಲಿದ್ರು ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ಕೌರವ ಸೈನಿಕರನ್ನೆಲ್ಲ ಕೊಲ್ತಾ ಇರ್ತಾನೆ. ಆಗ ಸೈನಿಕರು ಹೆದರ್ಕೊಂಡು ಓಡ ಹೋಗ್ತಾ ಇರ್ತಾರೆ. ಓಡ್ ಹೋಗೋವ್ರನ್ನ ಅವನು ಕೊಲ್ಲೋದಿಲ್ಲ. ಅವರೆಲ್ಲ ಕರ್ಣ ಕರ್ಣ ಅಂತ ಕಿರಿಚ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಣನೇ ನಮ್ಮನ್ನ ಪಾರ್ ಮಾಡಬೇಕು ಅಂತನ್ಬಿಟ್ಟು. ಆಗ ಕರ್ಣ, ನಾನಿದ್ದೀನಿ, ಹೆದರ್ಕೊಳ್ಬೇಡಿ ಅನ್ನೋ ರೀತಿ, ಓಡಬೇಡಿ, ನೀವು ಹೆದರ್ಕೊಳ್ಬೇಡಿ ಅಂತನ್ಬಿಟ್ಟು ಅವ್ರಿಗೆ ಧೈರ್ಯವನ್ನ ಹೇಳಿ, ಕರ್ಣ ಏನ್ ಮಾಡ್ತಾನೆ, ಅರ್ಜುನನ ಮೇಲೆ ಬಾಣ ಪ್ರಯೋಗವನ್ನ ಮಾಡ್ತಾನೆ. ಅವನು ಅಸ್ತ್ರವೇತ್ತರಲ್ಲಿ ಶ್ರೇಷ್ಠನಾಗಿದ್ದ. ಆಗ್ನೇಯಾಸ್ತ್ರವನ್ನ ಅವನು ಬಿಡ್ತಾನೆ. ಅದಕ್ಕೆ ಅರ್ಜುನ ಅದನ್ನ ಶಾಂತಗೊಳಿಸ್ತಾನೆ. ಅಂದ್ರೆ ಅದಕ್ಕೆ ಪ್ರತಿಯಾಗಿ ಏನ್ ಮಾಡ್ಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಇದೇ ರೀತಿ ಕರ್ಣನು ಕೂಡ ಅರ್ಜುನನ ತೇಜಸ್ವಿ ಬಾಣಗಳನ್ನ ತನ್ನ ಶಸ್ತ್ರದಿಂದ ನಿವಾರಣೆ ಮಾಡ್ತಾನೆ. ಮತ್ತೆ ಬಾಣಗಳ ಮಳೆಯನ್ನ ಸುರಿಸ್ತಾ ಸಿಂಹನಾದವನ್ನ ಮಾಡ್ತಾನೆ. ಆಗ ದೃಷ್ಟದ್ಯುಮ್ನ, ಭೀಮ ಮತ್ತೆ ಸಾತ್ಯಕಿ ಕೂಡ ಅಲ್ಲಿಗೆ ತಲುಪಿ ಕರ್ಣನಿಗೆ ತಮ್ಮ ಬಾಣಗಳಿಂದ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕರ್ಣ ಕೂಡ ಏನ್ ಮಾಡ್ತಾನೆ, 3 ಬಾಣಗಳಿಂದ 3 ವೀರರ ಧನಸ್ಸನ್ನ ಕತ್ತರಿಸ್ತಾನೆ. ಆಗ ಅವರು ಕರ್ಣನ ಮೇಲೆ ಶಕ್ತಿಗಳ ಪ್ರಹಾರ ಮಾಡಿ ಸಿಂಹಗಳ ಹಾಗೆ ಗರ್ಜನೆ ಮಾಡ್ತಾರೆ. ಕರ್ಣ ಕೂಡ 3 ಬಾಣಗಳಿಂದ ಶಕ್ತಿಗಳನ್ನ ತುಂಡು ತುಂಡು ಮಾಡಿ ಅರ್ಜುನನ ಮೇಲೆ ಬಾಣಗಳನ್ನ ಸುರಿಸ್ತಾ ಗರ್ಜನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ಅರ್ಜುನ 7 ಬಾಣಗಳಿಂದ ಕರ್ಣನಿಗೆ ಹೊಡೆದು ಅವನ ಚಿಕ್ಕ ತಮ್ಮ ಇರ್ತಾನಲ್ಲ ಅವನನ್ನ ಕೊಂದು ಬಿಡ್ತಾನೆ. ಆಮೇಲೆ ಅವನ ಇನ್ನೊಬ್ಬ ಸೋದರನಾದಂತಹ ಶತ್ರುಂಜಯನನ್ನ 6 ಬಾಣಗಳಿಂದ ಮೃತ್ಯುವಿನ ಮನೆಗೆ ಕಳಿಸ್ತಾನೆ. ಅಂದ್ರೆ ಕರ್ಣನ 2 ಸೋದರರನ್ನು ಕೂಡ ಇವನು ಕೊಲ್ತಾನೆ. ಆಮೇಲೆ ಒಂದು ಈಟಿಯನ್ನ ಬೀಸಿ ದ್ವಿಪಾಟನ ಮಸ್ತಕವನ್ನ ಕತ್ತರಿಸಿ ಅವನನ್ನ ರಥದಿಂದ ಕೆಳಗಡೆ ಉರುಳಿಸ್ತಾನೆ. ಈ ರೀತಿ ಕೌರವರು ನೋಡ್ತಾ ಇದ್ದ ಹಾಗೇನೆ ಕರ್ಣನ ಮುಂದೆನೆ ಅವನ 3 ಸೋದರರನ್ನ ಅರ್ಜುನ ಒಬ್ಬನೇ ಕೊಂದು ಬಿಡ್ತಾನೆ. ಆಮೇಲೆ ಭೀಮಸೇನ ಕೂಡ ತನ್ನ ರಥದಿಂದ ಹಾರ್ತಾನೆ. ಮತ್ತೆ ಕತ್ತಿಯಿಂದ ಕರ್ಣನ ಪಕ್ಷದ 15 ವೀರರನ್ನ ಕೊಂದು ನಂತರ ಅವನು ತನ್ನ ರಥದ ಮೇಲೆ ಹತ್ತುತ್ತಾನೆ. ಮತ್ತೆ ಬೇರೆ ಧನಸನ ತಗೊಂಡು ಅವನು ಕರ್ಣನಿಗೆ 10 ಮತ್ತೆ ಅವನ ಸಾರಥಿ ಮತ್ತೆ ಕುದುರೆಗಳಿಗೆ 5 ಬಾಣಗಳಿಂದ ಹೊಡಿತಾನೆ. ಇದೇ ರೀತಿ ದೃಷ್ಟದ್ಯುಮ್ನ ಕೂಡ ತನ್ನ ರಥದಿಂದ ಇಳಿದು ಕತ್ತಿ ಮತ್ತೆ ಗುರಾಣಿಯನ್ನ ತಗೊಂಡು ಮುಂದೆ ಹೋಗ್ತಾನೆ. ಮತ್ತೆ ಚಂದ್ರವರ್ಮ ಮತ್ತೆ ನಿಷದ ದೇಶದ ರಾಜ ಬೃಹತ್ ಶಸ್ತ್ರ ಅಂತನ್ಬಿಟ್ಟು ಅವನನ್ನು ಹೊಡಿತಾನೆ. ಮತ್ತೆ ರಥದ ಮೇಲೆ ಬಂದ ನಂತರ ಬೇರೆ ಧನಸನ್ನ ಕೈಯಲ್ಲಿ ತಗೊಂಡು ಅವನು ಸಿಂಹನಾದ ಮಾಡ್ತಾ 73 ಬಾಣಗಳಿಂದ ಕರ್ಣನಿಗೆ ಹೊಡಿತಾನೆ. ಆಮೇಲೆ ಸಾತ್ಯಕಿ ಕೂಡ ಬೇರೆ ಧನಸನ್ನ ಎತ್ಕೊಂಡು 64 ಬಾಣಗಳಿಂದ ಕರ್ಣನಿಗೆ ಹೊಡೆದು ಸಿಂಹದ ಹಾಗೆ ಗರ್ಜನೆಯನ್ನ ಮಾಡ್ತಾನೆ. ಆಮೇಲೆ 2 ಬಾಣಗಳಿಂದ ಅವನು ಕರ್ಣನ ಧನಸ್ಸನ್ನು ಕತ್ತರಿಸ್ತಾನೆ. ಮತ್ತೆ 3 ಬಾಣಗಳಿಂದ ಅವನ ಭುಜಗಳು ಮತ್ತೆ ಎದೆಯ ಮೇಲೆ ಪ್ರಹಾರ ಮಾಡ್ತಾನೆ. ಕರ್ಣ ಸಾತ್ಯಕಿ ರೂಪಿ ಸಮುದ್ರದಲ್ಲಿ ಮುಳುಗ್ತಾ ಇದ್ದ. ಆ ಸಮಯದಲ್ಲಿ ದುರ್ಯೋಧನ, ದ್ರೋಣಾಚಾರ್ಯ ಮತ್ತೆ ಜಯದ್ರಥ ಬಂದು ಅವನ ಪ್ರಾಣವನ್ನ ಉಳಿಸ್ತಾರೆ. ಆಮೇಲೆ ನಿಮ್ಮ ಸೈನ್ಯದ 106 ಪದಾದಿಗಳು, ರಥಿಗಳು ಮತ್ತೆ ಕುದುರೆ ಸವಾರ ಯೋಧರು ಕರ್ಣನ ರಕ್ಷಣೆಗಾಗಿ ಓಡ್ ಹೋಗ್ತಾರೆ. ಇನ್ನೊಂದ್ ಕಡೆ ದೃಷ್ಟದ್ಯುಮ್ನ, ಭೀಮಸೇನ, ಅಭಿಮನ್ಯು, ನಕುಲ ಮತ್ತೆ ಸಹದೇವ ಇವರು ಸಾತ್ಯಕಿಯ ರಕ್ಷಣೆ ಮಾಡೋದಕ್ಕೆ ಹೋಗ್ತಾರೆ. ಈ ರೀತಿಯಲ್ಲಿ ಸಮಸ್ತ ಧನುರ್ಧಾರಿಗಳ ನಾಶ ಮಾಡೋದಕ್ಕೆ ಮಹಾ ಭಯಾನಕವಾದಂತಹ ಸಂಗ್ರಾಮ ಶುರುವಾಗುತ್ತೆ. ಅಂದ್ರೆ ಇವ್ರ ಕಡೆಯವರನ್ನ ಅವ್ರ ಕಡೆ ಹೊಡಿತಾ ಇದ್ದಾರೆ, ಆಮೇಲೆ ಅವ್ರ ಕಡೆ ಇರೋರು ಇವ್ರ ಕಡೆಯವ್ರನ್ನ ಹೊಡಿತಾ ಇದ್ದಾರೆ. ಮತ್ತೆ ಒಬ್ರು ಇನ್ನೊಬ್ಬರ ರಕ್ಷಣೆ, ಅಂದ್ರೆ ಇಲ್ಲಿ ಮುಖ್ಯವಾಗಿ ಯಾರು ಮಹಾರಥಿಗಳಿರ್ತಾರೋ ಅವ್ರಿಗೆ ಏನೋ ಆಗದೆ ಇರೋ ಹಾಗೆ ಕಾಪಾಡುವಂತ ಜವಾಬ್ದಾರಿ ಎಲ್ಲರದು ಆಗಿರುತ್ತೆ. ಸೊ ಇಲ್ಲಿ ಈಗ ಭೀಷ್ಮರು ಹೋದ್ಮೇಲೆ ಕರ್ಣ ಇಲ್ಲಿ ಮುಖ್ಯನಾಗಿದ್ದಾನೆ. ಸೊ ಅದಕ್ಕೋಸ್ಕರ ಅವನನ್ನು ಹೇಗಾದ್ರೂ ನಾವು ಸುರಕ್ಷಿತವಾಗಿ ಇಟ್ಕೋಬೇಕು ಅನ್ನೋದು ದುರ್ಯೋಧನನ ಒಂದು ಯೋಚನೆ. ಕರ್ಣ ತುಂಬಾ ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ರು ಕೂಡ ಸಾತ್ಯಕಿ ತುಂಬಾ ಅವನಿಗಿಂತ ಪರಾಕ್ರಮವನ್ನ ತೋರಿಸ್ತಾ ಇದ್ದಾನೆ. ಸೊ ಅದ್ರಲ್ಲಿ ಮುಳುಗ್ ಹೋಗ್ತಾ ಇದ್ದಾನೆ ಇವನು ಅನ್ನುವಂತ ಸಮಯ ಬಂದಾಗ ದುರ್ಯೋಧನಾದಿಗಳೆಲ್ಲ ಬಂದು ಅವನನ್ನ ಪ್ರಾಣವನ್ನ ಉಳಿಸ್ತಾರೆ. ಅದೇ ರೀತಿ ಸಾತ್ಯಕಿಯನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಭೀಮಸೇನ, ದೃಷ್ಟದ್ಯುಮ್ನ, ಅಭಿಮನ್ಯು, ನಕುಲ, ಸಹದೇವ ಇವರೆಲ್ಲರೂ ಕೂಡ ಬರ್ತಾರೆ. ಈ ರೀತಿಯಲ್ಲಿ ಒಂದು ದೊಡ್ಡ ಭಯಾನಕ ಸಂಗ್ರಾಮನೇ ಶುರುವಾಗಿದೆ. ನಿಮ್ಮ ಮತ್ತೆ ಪಾಂಡವ ಪಕ್ಷದ ವೀರರಲ್ಲಿ
ಪ್ರಾಣಗಳ ಮೋಹವನ್ನು ಬಿಟ್ಟು ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ಅವರು ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟರಲ್ಲಿ ಸೂರ್ಯ ಹಸ್ತಾಚಲವನ್ನ ತಲುಪ್ತಾನೆ. ಆಗ ಎರಡೂ ಕಡೆ ಬಳಲಿ ಸುಸ್ತಾಗಿದ್ದಂತಹ ಮತ್ತೆ ರಕ್ತಸಿಕ್ತವಾಗಿದ್ದಂತಹ ಸೈನ್ಯ ಒಬ್ರು ಇನ್ನೊಬ್ಬರನ್ನ ನೋಡ್ತಾ ನಿಧಾನವಾಗಿ ತಮ್ಮ ಶಿಬಿರಗಳಿಗೆ ಅವರೆಲ್ಲರೂ ಕೂಡ ಹಿಂದಿರುಗ್ತಾರೆ. ಅಂದ್ರೆ ಈಗ ಸೂರ್ಯಾಸ್ತವಾಗಿದೆ, ಅದಕ್ಕೋಸ್ಕರ ಯುದ್ಧವನ್ನ ನಿಲ್ಲಿಸಿ ತಮ್ಮ ತಮ್ಮ ಶಿಬಿರಗಳಿಗೆ ಅವರು ಹೋಗ್ತಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.